ಕೇರಳದ ಪಾಲಕ್ಕಾಡ್ನಲ್ಲಿ ಅತ್ಯಂತ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಕ್ರಿಸ್ಮಸ್ ಸಂಭ್ರಮದಲ್ಲಿದ್ದ ಪುಟ್ಟ ಮಕ್ಕಳ ಮೇಲೆ ಬಿಜೆಪಿ ಕಾರ್ಯಕರ್ತರು ಎನ್ನಲಾದವರು ದಾಳಿ ನಡೆಸಿದ್ದಾರೆ. ಕೇವಲ ಬ್ಯಾಂಡ್ ಸೆಟ್ ಮೇಲೆ ಸಿಪಿಐಎಂ ಎಂದು ಬರೆದಿದ್ದ ಒಂದೇ ಕಾರಣಕ್ಕೆ ಬಿಜೆಪಿ ಕಾರ್ಯಕರ್ತರು ಮಕ್ಕಳ ಮೇಲೆ ಹಲ್ಲೆ ನಡೆಸಿರೋದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಪುದುಚೇರಿಯಲ್ಲಿ ಭಾನುವಾರ ರಾತ್ರಿ ಈ ಅಹಿತಕರ ಘಟನೆ ಸಂಭವಿಸಿದೆ. ಸುಮಾರು 13 ವರ್ಷ ಪ್ರಾಯದ 25ಕ್ಕೂ ಹೆಚ್ಚು ಪುಟ್ಟ ಮಕ್ಕಳು ಸೇರಿ ಕ್ರಿಸ್ಮಸ್ ಕ್ಯಾರಲ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಮನೆ ಮನೆಗೆ ತೆರಳಿ ಹಾಡು ಹಾಡುತ್ತಾ ಸಂಭ್ರಮಿಸುತ್ತಿದ್ದ ಈ ಮಕ್ಕಳ ತಂಡದ ಮೇಲೆ ಅಶ್ವಿನ್ ರಾಜ್ ಎಂಬ ಬಿಜೆಪಿ ಕಾರ್ಯಕರ್ತ ಹಾಗೂ ಆತನ ತಂಡ ಏಕಾಏಕಿ ದಾಳಿ ನಡೆಸಿದೆ. ಈ ಮಕ್ಕಳು ಕ್ಯಾರಲ್ ಹಾಡಲು ಬಳಸುತ್ತಿದ್ದ ಬ್ಯಾಂಡ್ ಸೆಟ್ ಸ್ಥಳೀಯ ಸಿಪಿಐಎಂ ಕಚೇರಿಯದ್ದಾಗಿತ್ತು. ಆ ಬ್ಯಾಂಡ್ ಮೇಲೆ ಸಿಪಿಐಎಂ ಎಂದು ಬರೆಯಲಾಗಿತ್ತು. ಇದನ್ನ ಕಂಡ ಬಿಜೆಪಿ ಕಾರ್ಯಕರ್ತರ ಗುಂಪು ನಿಮ್ಗೆ ಹಣ ನೀಡುತ್ತೇವೆ ಬನ್ನಿ ಎಂದು ಮಕ್ಕಳನ್ನ ನಂಬಿಸಿ ಕರೆದುಕೊಂಡು ಹೋಗಿ ಅಲ್ಲಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳು ಬಳಸುತ್ತಿದ್ದ ಬ್ಯಾಂಡ್ ಸೆಟ್ ಅನ್ನ ಕೂಡ ಪುಡಿ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಕಸಬಾ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದು ಮುಖ್ಯ ಆರೋಪಿ ಬಿಜೆಪಿ ಕಾರ್ಯಕರ್ತ ಅಶ್ವಿನ್ ರಾಜ್ನನ್ನ ಬಂಧಿಸಿದ್ದಾರೆ. ಅಶ್ವಿನ್ ಮೇಲೆ ಕೊಲೆಯತ್ನ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಈ ದಾಳಿಯಲ್ಲಿ ಇನ್ನೂ ಹಲವರು ಭಾಗಿಯಾಗಿದ್ದು ಅವರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹಲ್ಲೆಗೊಳಗಾದ ಬಾಲಕನೋರ್ವ ಮಾಧ್ಯಮದ ಮುಂದೆ ಮಾತನಾಡುತ್ತಾ, ನಾವು ಕೇವಲ ಸಂಭ್ರಮಕ್ಕಾಗಿ ಬ್ಯಾಂಡ್ ಬಳಸಿದ್ದೆವು, ಅದರಲ್ಲಿ ಸಿಪಿಐಎಂ ಎಂದು ಬರೆದಿರೋದನ್ನ ನೋಡಿ ನಮ್ಮನ್ನ ಕರೆದುಕೊಂಡು ಹೋಗಿ ಹೊಡೆದ್ರು ಎಂದು നോവ് തോടിക്കൊണ്ടിದ್ದಾನೆ. ഞങ്ങളവിടെ കരോളിൽ പോയപ്പോൾ ഞങ്ങളുടെ ബാൻഡിലെ CPM കണ്ട ഈ ബോർഡ് കണ്ടിട്ട് ഞങ്ങളവിടെ ആൾക്കാര് പൈസ തരാൻ വേണ്ടി കൂട്ടിക്കൊണ്ടുപോയി ഞങ്ങളവിടുന്ന് തല്ലിയിരുന്നു. ನಮ್ಮ ಕಚೇರಿಯಲ್ಲಿದ್ದ ಬ್ಯಾಂಡ್ ಸೆಟ್ ಅನ್ನ ಮಕ್ಕಳು ಕೇಳಿದಾಗ ಪ್ರೀತಿಯಿಂದ ಕೊಟ್ಟಿದ್ದೆವು. ರಾಜಕೀಯದ ಗಂಧಗಾಳಿಯೇ ಗೊತ್ತಿಲ್ಲದ ಈ ಪುಟ್ಟ ಮಕ್ಕಳ ಮೇಲೆ ಹಲ್ಲೆ ನಡೆಸಿರೋದು ಬಿಜೆಪಿ ಕಾರ್ಯಕರ್ತರ ಕ್ರಿಮಿನಲ್ ಮನಸ್ಥಿತಿಯನ್ನ ತೋರಿಸುತ್ತದೆ ಎಂದು ಸ್ಥಳೀಯ ಸಿಪಿಐಎಂ ನಾಯಕರು ആക്രോശ വ്യക്തപ്പെടുത്തിದ್ದಾರೆ. ഒരു 13 വയസ്സുള്ള ഒരു 10-25 പിള്ളേർ, നമ്മളെ ചെറിയ വളരെ കുട്ടികൾ, അവർക്ക് രാഷ്ട്രീയം എന്താണെന്നോ അല്ല ഈ തല്ലിയ ആളുകളുടെ രാഷ്ട്രീയം എന്താണെന്നൊന്നും തിരിച്ചറിയാൻ കഴിയാത്ത ആളുകളാണ്. അവര് രാഷ്ട്രീയ ഇതുമായിട്ട് പോയപ്പോൾ നമ്മളുടെ ബാൻഡിനകത്ത് CPIM എന്ന് ആലേഖനം ചെയ്തിട്ടുണ്ട്. ആ ചെയ്തത് എന്ത് അടിസ്ഥാനത്തിലാണെന്ന് പറഞ്ഞ് ഈ സാധനം വാങ്ങുകയും അത് ചവിട്ടി പൊട്ടിക്കുകയും ആ കുട്ടികളെ ഭീഷണിപ്പെടുത്തി ഓടിക്കുകയാണ് ചെയ്തിട്ടുള്ളത്. പൈസ തരാം എന്ന് പറഞ്ഞിട്ടാണ് അവരെ വിളിച്ചിട്ട് പോയിരിക്കുന്നത്. അവരെ ഈ കിട്ടുന്ന തുച്ഛമായ പൈസ കൊണ്ട് ഒരുമിച്ച് ഭക്ഷണം കഴിച്ചു പോകുന്ന ആളുകളാണ്. ಕಳೆದ ವರ್ಷವೂ ಕ್ರಿಸ್ಮಸ್ ಸಂಭ್ರಮದಲ್ಲಿ ಇದೇ ರೀತಿಯ ಘಟನೆ ಪಾಲಕ್ಕಾಡ್ನಲ್ಲಿ ನಡೆದಿತ್ತು. ಶಾಲೆಯೊಂದರಲ್ಲಿ ಸಾಂತಾ ಕ್ಲಾಸ್ ವೇಷ ತೊಟ್ಟು ಕ್ರಿಸ್ಮಸ್ ಆಚರಣೆಯನ್ನ ವಿಎಚ್ಪಿ ಕಾರ್ಯಕರ್ತರು ತಡೆದಿದ್ದರು. ಈ ಸಂಬಂಧ 3 ವಿಎಚ್ಪಿ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು. ಧಾರ್ಮಿಕ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಪುಟ್ಟ ಮಕ್ಕಳ ಮೇಲೆ ನಡೆಸಿದ ಅನಾಗರಿಕ ದಾಳಿಯಿಂದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ.